ಶಿರಸಿ ನಗರದ ಮಾರಿಕಾಂಬಾ ಯುವಕ ಮಂಡಳಿಯ ಸಾರ್ವಜನಿಕ ಗಣೇಶೋತ್ಸವ ಸುವರ್ಣ ಸಂಭ್ರಮದಲ್ಲಿದ್ದು ಪ್ರಸಕ್ತ ವರ್ಷ ಅದ್ದೂರಿ ಉತ್ಸವಾಚರಣೆಗೆ ಸಿದ್ಧತೆ ನಡೆಸಲಾಗಿದೆ ಎಂದು ಮಂಡಳಿ ಅಧ್ಯಕ್ಷ ನಾಗೇಶ್ ದೇವಳಿ ತಿಳಿಸಿದ್ದಾರೆ. ಅವರು ನಗರದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಮಂಡಳಿಯು ಪ್ರತಿ ವರ್ಷ ಉತ್ಸವದ ವೇಳೆ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ಕ್ರೀಡೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಕಾರ್ಯಕ್ರಮಗಳಿಂದ ಬಂದ ಕಾಣಿಕೆಯಲ್ಲಿನ ಉಳಿತಾಯ ಹಾಗೂ ಕಟ್ಟಡ ನಿಧಿಗಾಗಿ ಸಂಗ್ರಹಿಸಿದ ದೇಣಿಗೆಯಿಂದ ಬನವಾಸಿ ರಸ್ತೆಯಲ್ಲಿರುವ ನಾಗಚಾಮುಂಡೇಶ್ವರಿ ಜೋಡಿ ಅಶ್ವತ್ಥ ಕಟ್ಟೆಯ ಜೀರ್ಣೋದ್ಧಾರ ಮಾಡುವುದರೊಂದಿಗೆ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಸಹ ಹಮ್ಮಿಕೊಂಡಿದೆ. ಕಟ್ಟಡದ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದ್ದು ಇವುಗಳ ನಡುವೆ ಪ್ರಸಕ್ತ ವರ್ಷ ಸುವರ್ಣೋತ್ಸವ ಆಚರಿಸಲು ನಿರ್ಧರಿಸಲಾಗಿದೆ. ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 17ರವರೆಗೆ ನಡೆಯಲಿದೆ. ಇನ್ನು ಮಾರಿಕಾಂಬಾ ಕಲ್ಯಾಣ ಮಂಟಪದ ಹಿಂಬದಿಯ ಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಇನ್ನು ಗೌರವಾಧ್ಯಕ್ಷ ಗಣಪತಿ ನಾಯ್ಕ್ ಮಾತನಾಡಿ, ಸುವರ್ಣ ಸಂಭ್ರಮದ ನಿಮಿತ್ತ ಪ್ರತಿ ದಿನವೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಸನ್ಮಾನಿಸಲಾಗುವುದು. ಸೆಪ್ಟೆಂಬರ್ 7ರಂದು ಬೆಳಿಗ್ಗೆ 10:30ರಿಂದ ಮಂಗಳ ಮೂರ್ತಿಯ ಪ್ರತಿಷ್ಠಾಪನೆ, ಸಂಜೆ 6ರಿಂದ ಭಜನಾ ಕಾರ್ಯಕ್ರಮ ಸೇರಿದಂತೆ ಸೆಪ್ಟೆಂಬರ್ 8ರಂದು ಸಂಜೆ 6 ಗಂಟೆಗೆ ಮಾರಿಗುಡಿ ಮಹಾರಾಜ ವೇದಿಕೆಯನ್ನು ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷ ರವೀಂದ್ರ ನಾಯ್ಕ್ ಉದ್ಘಾಟಿಸಲಿದ್ದು ಮಾರಿಕಾಂಬಾ ಯುವಕ ಮಂಡಳಿಯ ಅಧ್ಯಕ್ಷ ನಾಗೇಶ್ ದೇವಳಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅತಿಥಿಗಳಾಗಿ ಮಾರಿಕಾಂಬಾ ದೇವಾಲಯದ ಉಪಾಧ್ಯಕ್ಷ ಸುದೇಶ್ ಜೋಗ್ಲೇಕರ್, ಧರ್ಮದರ್ಶಿಗಳಾದ ಸುಧೀಂದ್ರ ಹಂದ್ರಾಳ್, ಶಿವಾನಂದ್ ಶೆಟ್ಟಿ, ವತ್ಸಲ ಹೆಗಡೆ ಪಾಲ್ಗೊಳ್ಳಲಿದ್ದಾರೆ. ಅಂತೆಯೇ ಸಂಜೆ 7 ಗಂಟೆಯಿಂದ ಭಕ್ತಿಗೀತೆ ಹಾಗೂ ಭಾವಗೀತೆ ಕಾರ್ಯಕ್ರಮ ಜರುಗಲಿದೆ. ಸೆಪ್ಟೆಂಬರ್ 9ರಂದು ಬೆಳಿಗ್ಗೆ 10 ಗಂಟೆಯಿಂದ ಸತ್ಯ ಗಣಪತಿ ಕಥೆ ನಡೆಯಲಿದ್ದು ಸಂಜೆ 6ರಿಂದ ನಡೆಯುವ ಸಭಾ ಕಾರ್ಯಕ್ರಮವನ್ನು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಉದ್ಘಾಟಿಸಲಿದ್ದಾರೆ. ಅಂತೆಯೇ ನಗರಸಭಾ ಉಪಾಧ್ಯಕ್ಷ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು ಅತಿಥಿಗಳಾಗಿ ಗೌರವಾಧ್ಯಕ್ಷ ಕಮಲಾಕರ್ ತುಮಕೂರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯ ದಿನ ಮಾರಿಕಾಂಬಾ ಯುವಕ ಮಂಡಳಿ ಮಾಜಿ ಅಧ್ಯಕ್ಷರಿಗೆ ಗೌರವ ಅರ್ಪಣೆ ನಡೆಯಲಿದ್ದು ನಂತರ ಭಟ್ಕಳದ ಫ್ರೆಂಡ್ಸ್ ಮೆಲೋಡಿಸ್ ತಂಡದಿಂದ ರಸಮಂಜರಿ ಮತ್ತು ನೃತ್ಯ ಪ್ರದರ್ಶನ ನಡೆಯಲಿದೆ ಎಂದು ಅವರು ತಿಳಿಸಿದರು. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಮಂಡಳಿಯ ರಾಜೇಶ್ ಶೆಟ್ಟಿ, ಯೋಗೇಂದ್ರ ಬೆಳಗಿಕರ್, ಸತೀಶ್ ನಾಯ್ಕ್, ರಾಧಾಕೃಷ್ಣ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಘ್ನ ನಿವಾರಕ ಗಣಪನು ಆರೋಗ್ಯ, ಸಂಪತ್ತು ಮತ್ತು ಸಂತೋಷದ ನಿಧಿಯೊಂದಿಗೆ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಆಶಿಸುತ್ತಾ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ವಿಘ್ನ ನಿವಾರಕ ಗಣಪನು ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ಸಂತೋಷವನ್ನು ತರಲಿ ಎಂದು ಹಾರೈಸುತ್ತಾ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಮಂಕಾಳು ಎಸ್ ವೈದ್ಯ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ನಾಡಿನ ಸಮಸ್ತ ಜನತೆಗೂ ಮತ್ತು ವೀಕ್ಷಕರಿಗೂ ಹಾಗೂ ಜಾಹೀರಾತುದಾರರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗ, ಕದಂಬ ನ್ಯೂಸ್ ಫಸ್ಟ್, ಶಿರಸಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೆಲೆನಾ ಎಂಟರ್ಪ್ರೈಸಸ್, biggest electronics and furniture showroom. Ganesha Chaturthi offer, big sale, free gift, largest collection of Indian and imported furniture at Shirsi. ನಮ್ಮಲ್ಲಿ 25ಕ್ಕೂ ಹೆಚ್ಚು ತರಹದ ಡೈನಿಂಗ್ ಟೇಬಲ್ಗಳು, 30ಕ್ಕೂ ಹೆಚ್ಚು ತರಹದ ಸೋಫಾ ಸೆಟ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಅಲ್ಲದೆ 20ಕ್ಕೂ ಹೆಚ್ಚು ತರಹದ ಕಾಟ್ಗಳು ಲಭ್ಯ. ನಿಮ್ಮ ಮನೆಯ ಸೌಂದರ್ಯತೆ ಹೆಚ್ಚಿಸಲು 100ಕ್ಕೂ ಹೆಚ್ಚು ತರಹದ ಪೀಠೋಪಕರಣಗಳ ಬೃಹತ್ ಸಂಗ್ರಹ. ಅಲ್ಲದೆ ನಮ್ಮಲ್ಲಿ ಕೊಳ್ಳುವ ಪೀಠೋಪಕರಣಗಳಿಗೆ IDFC ಫಸ್ಟ್ ಬ್ಯಾಂಕ್, HDB ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಬಜಾಜ್ ಫಿನ್ಸರ್ವ್ ಬ್ಯಾಂಕ್ಗಳಲ್ಲಿ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ವ್ಯವಸ್ಥೆ ಮಾಡಿಕೊಡಲಾಗುವುದು. ಷರತ್ತುಗಳು ಅನ್ವಯ. ಒಮ್ಮೆ ಭೇಟಿ ನೀಡಿ ಮೆಲೆನಾ ಎಂಟರ್ಪ್ರೈಸಸ್,
biggest electronics and furniture showroom, Asta Arcade, Devikere, Shirsi. Phone number 6364776534 ಹಾಗೂ ನಮ್ಮ ಇತರೆ ಶಾಖೆಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್, ಮೋನಿ ಬಸ್ತಿ ಹತ್ತಿರ ಮೇನ್ ರೋಡ್, ಭಟ್ಕಳ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋತಿಕೆರೆ ರೋಡ್, ಹಳಿಯಾಳ ಮತ್ತು ತಾಲೂಕು ಆಫೀಸ್ ಹತ್ತಿರ ಕೆಬಿ ರೋಡ್, ಯಲ್ಲಾಪುರ. ಇಲ್ಲಿಗೆ ಭೇಟಿ ನೀಡಿ ಸಂತೃಪ್ತಿ ಪಡೆಯಿರಿ. ಸಿದ್ದಾಪುರ ತಾಲೂಕಿನ ಇಟಗಿ ಹಾಗೂ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಡಿಕೆ ಕಳ್ಳತನ ಮಾಡಿದ ಇಬ್ಬರು ವ್ಯಕ್ತಿಗಳನ್ನು ಹಾಗೂ 1,20,000 ರೂಪಾಯಿ ಮೌಲ್ಯದ 4 ಕ್ವಿಂಟಾಲ್ ಅಡಿಕೆ ಮತ್ತು ಕಳ್ಳತನಕ್ಕೆ ಬಳಸಿದ ಎಸ್ಟಿಮ್ ಕಾರು, ಹೀರೋ ಸ್ಪ್ಲೆಂಡರ್ ಮೋಟಾರ್ ಬೈಕ್ ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಇಟಗಿಯ ಆಲದಕಟ್ಟೆಯ ಮೊಹಮ್ಮದ್ ಶಫಿ ಅಬ್ದುಲ್ ಅಜೀಂ ಸಾಬ್ ಎನ್ನುವವರು ತಮ್ಮ ಅಡಿಕೆ ಕಳುವಾದ ಬಗ್ಗೆ ದೂರು ನೀಡಿದ್ದು, ಅದರ ತನಿಖೆ ನಡೆಸಿದ ಪೊಲೀಸರು ಸೆಂಟ್ರಿಂಗ್ ಕೆಲಸ ಮಾಡುವ ಬಿಳಗಿ ಸಮೀಪದ ಹೊಸ ಮಂಜುವಿನ 20 ವರ್ಷದ ಅಖ್ತರ್ ರಜಾಕ್ ರಫೀಕ್ ಸಾಬ್ ಹಾಗೂ ಇಟಗಿ ಆಲದಕಟ್ಟೆಯ 24 ವರ್ಷದ ಇಮ್ರಾನ್ ಶೇಖ್ ಹುಸೇನ್ ಸಾಬ್ ಎನ್ನುವವರನ್ನು ಬಂಧಿಸಿ ಕೃತ್ಯಕ್ಕೆ ಬಳಸಿದ ವಾಹನ ಮತ್ತು ಕಳ್ಳತನವಾದ ಅಡಿಕೆಯನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಎಸ್ಪಿ ಎಂ ನಾರಾಯಣ್, ಅಡಿಷನಲ್ ಎಸ್ಪಿ ಜಯಕುಮಾರ್, ಜಗದೀಶ್ ನಾಯ್ಕ್, ಡಿವೈಎಸ್ಪಿ ಗಣೇಶ್ ಕೆಎಲ್ ಅವರ ಮಾರ್ಗದರ್ಶನದಲ್ಲಿ ಪಿಐ ಕುಮಾರ್, ಕೆಪಿಎಸ್ಐ ಅನಿಲ್, ಬಿಎಂ ಗೀತಾ ಸಿರ್ಸಿಕರ್, ಸಿಬ್ಬಂದಿಗಳಾದ ಶುಕೂರ್, ರಮೇಶ್ ಕುಡಲ್, ದೇವರಾಜ್ ನಾಯ್ಕ್, ಮೋಹನ್ ಗಾವಡಿ, ಸುನಿಲ್ ಜಂಗಲಿ, ರಾಮ ಕುದ್ರಗಿ, ಮಣಿಕಂಠ, ಪರಶುರಾಮ್ ಸುಣಗಾರ್ ಅವರುಗಳು ಕಳ್ಳತನ ಮಾಡಿದವರನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ. ದೇಶದ ಅಭಿವೃದ್ಧಿ ರಾಜಕಾರಣಿಗಳಿಂದ ಬೇರೆ ಬೇರೆ ವ್ಯವಸ್ಥೆಯಿಂದ ಆಗಿದೆ ಎಂದು ಅಂದುಕೊಂಡಿದ್ದರೆ ಅದು ತಪ್ಪು. ದೇಶದ ಅಭಿವೃದ್ಧಿಗೆ ನಿಜವಾಗಿಯೂ ಕಾರಣರಾದವರು ಶಿಕ್ಷಕರು ಎಂದು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ತಿಳಿಸಿದರು. ಅವರು ಗುರುವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಉತ್ತರ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರ, ಲಯನ್ಸ್ ಕ್ಲಬ್ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರು, ಸಮಾಜದಲ್ಲಿ ಶಿಕ್ಷಕರಿಗೆ ಬಹುದೊಡ್ಡ ಜವಾಬ್ದಾರಿ ಇದೆ. ಮಕ್ಕಳು ಮುಂದೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುವ ರೀತಿ ಅವರನ್ನು ಬೆಳೆಸುವುದು ಶಿಕ್ಷಕರ ಜವಾಬ್ದಾರಿಯಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್, ಕುಮಟಾ ಡಯಟ್ನ ಉಪನಿರ್ದೇಶಕ ಜಿಎಸ್ ಭಟ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ವಿನೋದ್ ಅನ್ವೇಕರ್, ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್, ಹೊನ್ನಾವರ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ನಾಯ್ಕ್ ಸೇರಿದಂತೆ ಇನ್ನಿತರರು ಈ ವೇಳೆ ಉಪಸ್ಥಿತರಿದ್ದರು. ಆತ್ಮೀಯ ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತರಿಗೂ ಈ ಪ್ರದೀಪ್ ಜ್ಯುವೆಲ್ಲರ್ಸ್ ಇವರ ವತಿಯಿಂದ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗುರುವಾರ ಹಾಗೂ ಶುಕ್ರವಾರದಂದು ಹಬ್ಬಕ್ಕಾಗಿ ಮಹಾ ಕೊಡುಗೆ. ನೀವು ಕೊಳ್ಳುವ ಚಿನ್ನದ ತೂಕಕ್ಕೆ ಸಮವಾಗಿ ಬೆಳ್ಳಿ ನಾಣ್ಯ ಉಚಿತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಶೋರೂಮ್, ಅತ್ಯಂತ ಕಡಿಮೆ ವೇಸ್ಟೇಜ್ ಶುಲ್ಕದ ಭರವಸೆ, ಹಾಲ್ಮಾರ್ಕ್ ಸಮೇತ ಪರಿಶುದ್ಧ ಬಂಗಾರ, ಹಾಲ್ಮಾರ್ಕ್ ಬೆಳ್ಳಿಯ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಪ್ರದೀಪಮಯ ಪರಿಶುದ್ಧತೆಯ ಪ್ರೀತಿಯ ಪ್ರತೀಕ ಈ ಪ್ರದೀಪ್ ಜ್ಯುವೆಲ್ಲರ್ಸ್, ಸರಾಫ್ ಬಜಾರ್, ಸಿಂಪಿಗಲ್ಲಿ, ಶಿರಸಿ. ಗಣೇಶನ ಅನುಗ್ರಹವು ನಿಮ್ಮ ಜೀವನವನ್ನು ಪ್ರಬುದ್ಧಗೊಳಿಸಲಿ ಮತ್ತು ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹಾರೈಸುತ್ತಾ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ದಿನಕರ್ ಕೆ ಶೆಟ್ಟಿ, ಶಾಸಕರು, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. चराचरात तूच तू, ह्या सृष्टीचा आधार तू. ನಾಡಿನ ಸಮಸ್ತ ಜನತೆಗೆ ಮರಿಯಮ್ಮನವರ ಹುಟ್ಟುಹಬ್ಬದ ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸೇಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಶಿರಸಿ. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ ಮತ್ತು ಇನ್ಶೂರೆನ್ಸ್. 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆ. ಡಿಪಾಸಿಟ್ಗಳ ಮೇಲೆ 399 ದಿನಗಳಿಗೆ 10%, ಹಿರಿಯ ನಾಗರಿಕರಿಗೆ 399 ದಿನಗಳಿಗೆ 10.50% ಆಕರ್ಷಕ ಬಡ್ಡಿ ದರ. ಅಲ್ಲದೆ 999 ದಿನಗಳಿಗೆ
10.25%, 366 ದಿನಗಳಿಗೆ 9%, 367 ದಿನಗಳಿಗೆ 8% ಹಾಗೂ 730 ದಿನಗಳಿಗೆ 10% ಆಕರ್ಷಕ ಬಡ್ಡಿ ದರ. ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಸಹಕಾರಿ ಕ್ಷೇತ್ರದಲ್ಲೇ ಮಾದರಿಯಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ. ಡೆಪಾಸಿಟ್ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಖ್ಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆ ಮತ್ತು ಮಕ್ಕಳ ಭವಿಷ್ಯ ನಿಧಿ ಯೋಜನೆ. ಅಲ್ಲದೆ ಮಾಸಿಕ ವರಮಾನ ಯೋಜನೆ 8% ಪ್ರತಿ ವರ್ಷ ಬಡ್ಡಿ ದರದಲ್ಲಿ. ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ ಪಡೆಯಿರಿ ದ್ವಿಗುಣ ಹಣ 99 ತಿಂಗಳುಗಳಲ್ಲಿ. ನಮ್ಮ ಸಹಕಾರಿಯ ವೈಶಿಷ್ಟ್ಯತೆಗಳು: ದುಡಿಯುವ ಬಂಡವಾಳ 1,371 ಕೋಟಿ, 2023-24ನೇ ವಾರ್ಷಿಕ ವಹಿವಾಟು 8,146 ಕೋಟಿ. ಕಾರ್ಯಕ್ಷೇತ್ರ ಕರ್ನಾಟಕ ರಾಜ್ಯ. ಸಿಬ್ಬಂದಿಗಳು ಹಾಗೂ ಪಿಗ್ಮಿ ಏಜೆಂಟರು ಸೇರಿ ಅಂತೂ 1,534 ಉದ್ಯೋಗಾವಕಾಶ ನೀಡಲಾಗಿದೆ. ಒಂದೇ ಸೂರಿನಡಿಯಲ್ಲಿ ವಿವಿಧ ಸೇವೆ ಎಂಬ ಪರಿಕಲ್ಪನೆಯಡಿಯಲ್ಲಿ ಆರ್ಟಿಜಿಎಸ್, ಎನ್ಇಎಫ್ಟಿ, ಮನಿ ಟ್ರಾನ್ಸ್ಫರ್ ಸೇವೆ, ವೆಸ್ಟರ್ನ್ ಯೂನಿಯನ್, ಮನಿಗ್ರಾಮ್, ಟ್ರಾನ್ಸ್ಫಾಸ್ಟ್, ರಿಯಾ ಮನಿ, ಮುತ್ತೂಟ್ ಗ್ಲೋಬಲ್ ಪೇ, ಇ ಸ್ಟಾಂಪಿಂಗ್ ಸೇವೆ, ತ್ವರಿತ ಹಾಗೂ ಸುಲಭ ಪಾವತಿ ಮೂಲಕ LIC ಪ್ರೀಮಿಯಂ ಕಂತು ತುಂಬಿರಿ. ಪ್ಯಾನ್ ಕಾರ್ಡ್, ಜನರಲ್ ಇನ್ಶೂರೆನ್ಸ್, ಆರೋಗ್ಯ, ಸ್ಟಾಕ್, ಕಟ್ಟಡ, ಆರೋಗ್ಯ ಕಾರ್ಡ್ ಸೌಲಭ್ಯ, ಮಣಿಪಾಲ್, ಫಾದರ್ ಮುಲ್ಲರ್ಸ್, ಸರ್ಕಾರದ ಯಶಸ್ವಿನಿ ಯೋಜನೆ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರ ನೋಂದಣಿ ಹಾಗೂ ಮಾಹಿತಿ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆಗಳಿಗೆ ಸಂಪರ್ಕಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆ ಅಥವಾ ವೆಬ್ಸೈಟ್ ಅನ್ನು ಸಂಪರ್ಕಿಸಿ. ಕರ್ನಾಟಕದ 9 ಜಿಲ್ಲೆಗಳಲ್ಲಿ 111 ಶಾಖೆಗಳು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರು ಶುಕ್ರವಾರ ಯಲ್ಲಾಪುರ ತಾಲೂಕಿನ ಚಂದಗುಳಿ, ಹಾಸಣಗಿ, ಕುಂದರಗಿ ಹಾಗೂ ನಂದೊಳ್ಳಿ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿ ಮಹಾತ್ಮ ಗಾಂಧಿ ನರೇಗಾ, ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಅನುದಾನ 14-15ನೇ ಹಣಕಾಸು ಸೇರಿದಂತೆ ವಿವಿಧ ಯೋಜನೆಗಳಡಿ ಅಭಿವೃದ್ಧಿಪಡಿಸಲಾದ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಇನ್ನು ಚಂದಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಳಲ್ಗಾಂವ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನರೇಗಾದಡಿ ನಿರ್ಮಿತ ಶಾಲಾ ಕಾಂಪೌಂಡ್ ಕಾಮಗಾರಿ ಸ್ಥಳಕ್ಕೆ ತೆರಳಿ ಕಾಮಗಾರಿ ಪ್ರಾರಂಭ, ಖರ್ಚು ವೆಚ್ಚ, ಸೃಜಿಸಿದ ಮಾನವ ದಿನಗಳು, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತೆರಿಗೆ ಸಂಗ್ರಹಣೆ ಕುರಿತು ಮಾಹಿತಿ ಪಡೆದು ಸ್ಥಳದಲ್ಲಿದ್ದ ಪಿಡಿಒ ಅವರಿಗೆ ಅಗತ್ಯ ಸೂಚನೆ ನೀಡಿದರು. ನಂತರ ಹಾಸಣಗಿ ಗ್ರಾಮ ಪಂಚಾಯತ್ನ ಕಚೇರಿ, ಸಭಾಭವನ, ದಾಸ್ತಾನು ಕೊಠಡಿ, ಮಾಳಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನರೇಗಾದಡಿ ನಿರ್ಮಿತ ಶಾಲಾ ಶೌಚಾಲಯ ಹಾಗೂ ಕಾಂಪೌಂಡ್, ಒಳ್ಳೆಸರದಲ್ಲಿ ನರೇಗಾದಡಿ ನಿರ್ಮಿತ ಕೊಳವೆ ಬಾವಿ ಮರುಪೂರಣ ಘಟಕ ಕಾಮಗಾರಿಗೆ ಭೇಟಿ ನೀಡಿ ಕಾಮಗಾರಿಗಳ ಗುಣಮಟ್ಟ, ನರೇಗಾದಡಿ ಭರಿಸಲಾದ ಖರ್ಚು ವೆಚ್ಚ, ಸೃಜಿಸಿದ ಮಾನವ ದಿನಗಳ ಕುರಿತು ಮಾಹಿತಿ ಪಡೆದರು. ಅಂತೆಯೇ ಬಾಚನಹಳ್ಳಿ, ಕುಂದರಗಿ, ನಂದೊಳ್ಳಿ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಕಾಮಗಾರಿಗಳನ್ನು ವೀಕ್ಷಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಧನ್ವಾಡ್ಕರ್, ನರೇಗಾ ಸಹಾಯಕ ನಿರ್ದೇಶಕ ಮಂಜುನಾಥ್ ಆಗೇರ್, ಕ್ಷೇತ್ರ ಶಿಕ್ಷಣಾಧಿಕಾರಿ NR ಹೆಗಡೆ, PRED AEE ಅಶೋಕ್ ಭಂಟ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊಂಕಣ ರೈಲ್ವೆ ವಿಭಾಗದಲ್ಲಿ ಹಳಿಗಳ ನಿರ್ವಹಣೆ ನೋಡಿಕೊಳ್ಳುವ ಸಿಬ್ಬಂದಿ ಮಹಾದೇವ್ ನಾಯ್ಕ್ ಎನ್ನುವವರ ಸಮಯ ಪ್ರಜ್ಞೆಯಿಂದ ಸಾವಿರಾರು ಜನರ ಜೀವ ಉಳಿದಿದೆ. 5 ನಿಮಿಷದಲ್ಲಿ 500 ಮೀಟರ್ ಓಡಿದ ಅವರು ಅಪಾಯದ ಸ್ಥಿತಿ ಎದುರಾಗುವ ಮುನ್ನ ಚಲಿಸುತ್ತಿದ್ದ ರೈಲನ್ನು ನಿಲ್ಲಿಸಿ ತಮ್ಮ ಇಲಾಖೆಗೆ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಕಳೆದ 2-3 ದಿನಗಳ ಹಿಂದೆ ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಕುಮಟಾ ಹೊನ್ನಾವರ ನಡುವೆ ಹಳಿಗಳ ವೆಲ್ಡಿಂಗ್ ಬಿಟ್ಟಿತ್ತು. ಇದರಿಂದ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪುವ ಸಾಧ್ಯತೆಯೂ ಇತ್ತು. ನಸುಕಿನ 4 ಗಂಟೆ 51 ನಿಮಿಷಕ್ಕೆ ಬ್ಯಾಟರಿ ಹಿಡಿದು ರೈಲ್ವೆ ಮಾರ್ಗ ಪರಿಶೀಲಿಸುತ್ತಿದ್ದ ಮಹಾದೇವ್ ನಾಯ್ಕ್ ಇದನ್ನು ಗಮನಿಸಿದ್ದು ತಿರುವನಂತಪುರಂನಿಂದ ನವದೆಹಲಿ ಕಡೆ ಹೋಗುವ ರೈಲನ್ನು ಹೊನ್ನಾವರದಲ್ಲಿಯೇ ನಿಲ್ಲಿಸಲು ಸ್ಟೇಷನ್ ಮಾಸ್ಟರ್ಗೆ ಫೋನ್ ಮಾಡಿದ್ದರು. ಆದರೆ ಬೆಳಿಗ್ಗೆ 4:59ಕ್ಕೆ ರೈಲು ಹೊನ್ನಾವರದಿಂದ ಮುಂದೆ ಸಾಗಿಯಾಗಿತ್ತು. ಸ್ಟೇಷನ್ ಮಾಸ್ಟರ್ ಲೋಕೋ ಪೈಲಟ್ಗೆ ಫೋನ್ ಮಾಡಿದ್ದರೂ ಸರಿಯಾದ ಸಂಪರ್ಕ ಸಾಧ್ಯವಾಗಿರಲಿಲ್ಲ. ಇನ್ನು ಕೇವಲ 8 ನಿಮಿಷದ ಅವಧಿಯಲ್ಲಿ ರೈಲು ಹಳಿ ವೆಲ್ಡಿಂಗ್ ಬಿಟ್ಟ ಸ್ಥಳ ತಲುಪುವ ಸಾಧ್ಯತೆಯನ್ನು ಅರಿತ ಮಹಾದೇವ್ ನಾಯ್ಕ್ ಕೈಯಲ್ಲಿ ಕೆಂಪು ಬಟ್ಟೆ ಹಿಡಿದು ರೈಲ್ವೆ ಹಳಿ ಮೇಲೆ ಹೊನ್ನಾವರದ ಕಡೆ ಓಡಲು ಆರಂಭಿಸಿ ಅಪಾಯದ ಮುನ್ಸೂಚನೆ ನೀಡಿ ಮಾರ್ಗದ ನಡುವೆಯೇ ಕೊನೆಗೂ ರೈಲನ್ನು ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದರು. ತಂತ್ರಜ್ಞರು ಆಗಮಿಸಿ ರೈಲ್ವೆ ಹಳಿ ಸರಿಪಡಿಸಿದ ನಂತರ ರೈಲು ಮುಂದೆ ಚಲಿಸಿದೆ. ಇನ್ನು ಮಹಾದೇವ್ ನಾಯ್ಕ್ ಕಾರ್ಯ ಮೆಚ್ಚಿದ ಕೊಂಕಣ ರೈಲ್ವೆ ಅಧಿಕಾರಿಗಳು ಆತನಿಗೆ ನಗದು ಪುರಸ್ಕಾರ ನೀಡಿ ಗೌರವಿಸಿದ್ದಾರೆ.